ಬೆಂಗಳೂರಿನ ಶ್ರೀರಾಮಪುರದ ನಾಗಪ್ಪ ಬ್ಲಾಕ್ನಲ್ಲಿ ಕಳೆದ 5 ದಿನಗಳಿಂದ ಶಿವರಾತ್ರಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಂಗಳ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ಅದ್ದೂರಿ ಉತ್ಸವ ನಡೆದಿತ್ತು. ನಿನ್ನೆಗೆ ಅನ್ನ ಸಂತರ್ಪಣೆಯೊಂದಿಗೆ ಈ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸುಮಾರು 30,000ಕ್ಕೂ ಹೆಚ್ಚು ಭಕ್ತರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. 400ಕ್ಕೂ ಅಧಿಕ ಅಡುಗೆ ಭಟ್ಟರ ತಂಡದಿಂದ 14 ವಿವಿಧ ತಿಂಡಿಗಳನ್ನು ಸಿದ್ಧಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯ ನಂತರ ಭೋಜನಾ ಸ್ಥಳಕ್ಕೆ ತೆರಳಿ ಭಕ್ತರಿಗೆ ಪ್ರಸಾದವನ್ನ ಬಡಿಸಿದರು. ನಮ್ಮ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸ್ವಾಮಿ, ನೀವು ನೋಡಬೇಕು ಒಂದು ಕೇಸ್ ಸ್ಟಡಿಯಲ್ಲಿ ಹೆಂಗೆ ಅನ್ಆರ್ಗನೈಸ್ಡಲ್ಲಿ ಆರ್ಗನೈಸ್ಡ್ ಆಗಿರ್ತಾರೆ ಅಂತ. ಅನ್ಆರ್ಗನೈಸ್ಡಲ್ಲಿ ಆರ್ಗನೈಸ್ಡ್ ಸೌಕರ್ಯಗಳಲ್ಲಿ ಕಮ್ಮಿ ಇದ್ದರೂ ಎಷ್ಟು ಉತ್ತಮವಾಗಿ ನಡೆಯುತ್ತೆ ಅನ್ನೋದಕ್ಕೆ ನಮ್ಮ ವೈಸ್ ಚಾನ್ಸಲರ್ಗೂ ಹೇಳ್ತಾ ಇದ್ದೆ. ಹಾಗಾಗಿ ಈ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಆ ರೀತಿ ಅಷ್ಟು ಅದ್ಭುತವಾಗಿ ಸಮಸ್ತ ಭಕ್ತಾದಿಗಳು, ಧರ್ಮದರ್ಶಿಗಳು ಎಲ್ಲರೂ ಸೇರಿ ಆ ದೇವರನ್ನು ಮೆರೆಸಿ ಪೂಜಿಸಿ ಅವಳ ಆಶೀರ್ವಾದ ಸಮಸ್ತರಿಗೂ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ಸತ್ಕಾರ್ಯವಾಗಿದೆ. ನನಗೆ ಇದು ನನ್ನ ಕ್ಷೇತ್ರದಲ್ಲಿದೆ ಅನ್ನುವಂಥದ್ದು ನನ್ನ ಹೆಮ್ಮೆ. ಹಾಗಾಗಿ ನನ್ನ ಸೌಭಾಗ್ಯ ಪುಣ್ಯ, ಇಂಥ ತಾಯಿ ಇಲ್ಲಿ ನೆಲೆಸಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ದೊಡ್ಡ ಮಾತು ಅವ್ರು ಮಾಡ್ತಾರೆ, ಎಲ್ಲರೂ ಸೇವೆ ಸಲ್ಲಿಸ್ತಾರೆ. ಅವ್ರ ಪ್ರತಿನಿಧಿಯಾಗಿ ನಾವಿಲ್ಲಿ ಬಂದಾಗ ನಮಗೆ ತರುವಂಥ ಸಂತೋಷ. ಈ ರೀತಿ ಭಕ್ತಾದಿಗಳು ಮಾಡೋಂಥ ಕೆಲಸಗಳು ನಮ್ಮ ಇಡೀ ಲೋಕದಲ್ಲಿ ಒಳ್ಳೆಯ ಸಂದೇಶ ಕೊಡುತ್ತೆ. ಕಷ್ಟಗಳು ಯಾರಿಗೂ ತಪ್ಪಿದಲ್ಲ. ಈ ಕಷ್ಟದ ಮಧ್ಯದಲ್ಲೂ ಒಂದು ಭರವಸೆ, ಒಂದು ಶಕ್ತಿ ತಾಯಿ ತುಂಬಿ ಎಲ್ಲರಲ್ಲೂ ಆ ಸಂತೋಷ ಕಾಣೋ ರೀತಿ, ಆ ವಿಶ್ವಾಸ ಕಾಣುವಂಥದ್ದು ಈ ಸ್ಥಳದಲ್ಲಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ನನಗೂ ಇಲ್ಲಿ ಬಂದಾಗ ಶಕ್ತಿ ತುಂಬ್ಕೊಂಡು ಹೋಗ್ತೀನಿ. ಹಾಗಾಗಿ ನಾನು ಒಬ್ಬ ಇಲ್ಲಿ ಸಾಧಾರಣ ಭಕ್ತನಾಗಿ ಬಂದು ಇಲ್ಲಿ ಜನರ ದರ್ಶನ, ಭಗವಂತನ ದರ್ಶನ ಮಾಡ್ತೀನಿ.